ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಈ ರಾಶಿಯವರು ಬೆಳ್ಳಿ ಉಂಗುರ ಧರಿಸುವುದರಿಂದ ಅದೃಷ್ಟವನ್ನು ಹುಡುಕಿಕೊಂಡು ಬರುತ್ತದೆ. ಮತ್ತು ಯಾವ ರಾಶಿಯವರು ಬೆಳ್ಳಿ ಉಂಗುರ ಧರಿಸಬೇಕು ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಬೆಳ್ಳಿ ಉಂಗುರ ಧರಿಸುವುದು ನಮ್ಮ ದೇಹಕ್ಕೆ ಹಲವು ಪ್ರಯೋಜನಗಳಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳ್ಳಿ ಉಂಗುರಗಳ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಕೆಲ ರಾಶಿಯವರು ಬೆಳ್ಳಿ ಧರಿಸುವುದರಿಂದ ದೊಡ್ಡ ಮಟ್ಟದ ಲಾಭ ಪಡೆಯುತ್ತಾರೆ. ಜ್ಯೋತಿಷ್ಯದಲ್ಲಿ ಬೆಳ್ಳಿಯನ್ನು ತಪ್ಪಾಗಿಸುವ ಲೋಹವೆಂದು ಪರಿಗಣಿಸಲಾಗುತ್ತದೆ. ಇದು ವ್ಯಕ್ತಿಯ ಮನಸ್ಸು ಶಾಂತಗೊಳಿಸುತ್ತದೆ. ಇದು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಬೆಳ್ಳಿಯನ್ನು ಧರಿಸುವುದರಿಂದ ಮಾನಸಿಕ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಬೆಳ್ಳಿ ಉಂಗುರ ಧರಿಸುವುದು ನಮ್ಮ ದೇಹಕ್ಕೆ ಹಲವು ಪ್ರಯೋಜನಗಳಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಳ್ಳಿ ಉಂಗುರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಕೆಲ ರಾಶಿಯವರು ಬೆಳ್ಳಿ ಧರಿಸುವುದರಿಂದ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುತ್ತಾರೆ. ಬೆಳ್ಳಿ ಉಂಗುರವನ್ನು ಧರಿಸುವುದು ಸ್ಟೈಲಿಶ್ ಮಾತ್ರವಲ್ಲ, ನಮ್ಮ ದೇಹದ ಹಲವು ಪ್ರಯೋಜನಗಳನ್ನು ಹೊಂದಿದೆ. ಜ್ಯೋತಿಷ್ಯದಲ್ಲಿ ಬೆಳ್ಳಿ ಉಂಗುರಗಳನ್ನು ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಬೆಳ್ಳಿ ಚಂದ್ರನೊಂದಿಗೆ ಸಂಬಂಧ ಹೊಂದಿದೆ. ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರು ಜನರು ಬೆಳ್ಳಿ ಧರಿಸುವುದರಿಂದ 2 ಪಟ್ಟು ಲಾಭವನ್ನು ಪಡೆಯುತ್ತಾರೆ. ಅದೇ ರೀತಿ ಇತರರು ನಷ್ಟವನ್ನು ಕೂಡ ಎದುರಿಸುತ್ತಾರೆ. ಹಾಗಾದರೆ ಯಾವ ರಾಶಿಯವರು ಬೆಳ್ಳಿಯನ್ನು ಧರಿಸಬೇಕು, ಅದನ್ನು ಯಾರು ಧರಿಸಬಾರದು ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಈಗ ಮೊದಲನೇ ರಾಶಿ ಕಟಕ ರಾಶಿ. ಕಟಕ ರಾಶಿ ಅಧಿಪತಿ ಚಂದ್ರ ಇದ್ದು ಬೆಳ್ಳಿಗೆ ಸಂಬಂಧಿಸಿದ ಈ ರಾಶಿಯವರು ಜನರು ಬೆಳ್ಳಿಯ ಉಂಗುರವನ್ನು ಧರಿಸುವುದು ಶುಭ. ಇದರಿಂದ ನಿಮ್ಮ ಮನಸ್ಥಿತಿ ಸುಧಾರಿಸುತ್ತದೆ, ಆರೋಗ್ಯ ಕೂಡ ಸುಧಾರಿಸುತ್ತದೆ ಮತ್ತು ನಿಮ್ಮ ಅದೃಷ್ಟ ಕೂಡ ಹೆಚ್ಚಾಗುತ್ತದೆ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಶುಕ್ರನ ಆಳ್ವಿಕೆ ಒಳಪಟ್ಟಿರುತ್ತದೆ. ಅದಕ್ಕಾಗಿ ಈ ರಾಶಿಯವರು ಬೆಳ್ಳಿಯೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಈ ರಾಶಿಯವರು ಜನರು ಬೆಳ್ಳಿಯನ್ನು ಧರಿಸುವುದರಿಂದ ಹೆಚ್ಚಿನ ಲಾಭಗಳು ಪಡೆಯುತ್ತಾರೆ. ಬೆಳ್ಳಿಯನ್ನು ಧರಿಸುವುದರಿಂದ ಈ ರಾಶಿಯಲ್ಲಿ ಜನರು ತಾಳ್ಮೆ ಹೆಚ್ಚಾಗುತ್ತದೆ. ಇದು ಶಾಂತವಾಗಿರಲು ಸಹಾಯ ಕೂಡ ಮಾಡುತ್ತದೆ. ಅದೃಷ್ಟ ಹುಡುಕಿಕೊಂಡು ಬರಲಿದೆ. ದೊಡ್ಡ ಮಟ್ಟದ ಯಶಸ್ಸು ಕೂಡ ನಿಮ್ಮದಾಗಿಸುತ್ತದೆ. ಇನ್ನು ಮೂರನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಮಂಗಳ ಮತ್ತು ಪ್ಲೂಟೋ ಆಳುತ್ತಾರೆ. ಇದು ಅವರನ್ನು ತೀವ್ರ ಮತ್ತು ಭಾವೋದ್ವಿಗ್ನರಾಗಿ ಮಾಡುತ್ತದೆ. ಬೆಳ್ಳಿ ಅವರ ಭಾವನೆಗಳನ್ನು ಸಮತೋಲನಗೊಳಿಸುತ್ತದೆ, ಸಹಾಯ ಕೂಡ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತದೆ. ಮನೆಯಲ್ಲಿ ಅಪಾರ ಸುಖ ಶಾಂತಿ ಹೆಚ್ಚಾಗುತ್ತದೆ. ದೊಡ್ಡ ಮಟ್ಟದ ಯಶಸ್ಸು ಕೂಡ ನಿಮಗೆ ದೊರೆಯುತ್ತದೆ. ಮೀನರಾಶಿ. ನೆಪೋಲಿಯನ್ ಮತ್ತು ಗುರುಗಳಿಂದ ಆಳಲ್ಪಡುವ ಮೀನರಾಶಿಯವರು ತುಂಬ ಆಧ್ಯಾತ್ಮಿಕ ಮತ್ತು ಸಹಾನುಭೂತಿಯುಳ್ಳವರು. ಬೆಳ್ಳಿ ಧರಿಸುವುದರಿಂದ ಈ ರಾಶಿಯವರು ತಮ್ಮ ಸ್ವಪ್ನಶೀಲ ಸ್ವಭಾವವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ನಿಮ್ಮ ಸೃಜನಶೀಲತೆ ಮತ್ತಷ್ಟು ಹೆಚ್ಚಿಸುತ್ತದೆ. ಇದು ನಿಮ್ಮ ದೇಹದ ಶಕ್ತಿಯನ್ನು ಬಲಪಡಿಸುತ್ತದೆ. ಅದೃಷ್ಟದ ಬೆಂಬಲದಿಂದ ನಿಮ್ಮ ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಗುತ್ತದೆ. ನಾಲ್ಕನೇ ರಾಶಿ ತುಲಾರಾಶಿ. ಶುಕ್ರನಿಂದ ಆಳಲ್ಪಡುವ ತುಲಾರಾಶಿಯವರು ಸಾಮರಸ್ಯ ಮತ್ತು ಸಮತೋಲನವನ್ನು ಬಯಸುತ್ತಾರೆ. ಸಾಂಪ್ರದಾಯಿಕವಾಗಿ ಚಿನ್ನವನ್ನು ಇಷ್ಟಪಡುತ್ತಾರೆ. ಆದರೂ ಬೆಳ್ಳಿ ತುಲಾರಾಶಿಯವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಭಾವನಾತ್ಮಕ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅದೃಷ್ಟದ ಬೆಂಬಲದಿಂದ ನೀವು ಅಪಾರ ಸಂಪತ್ತು ಗಳಿಸುತ್ತೀರಿ. ಇನ್ನು ಯಾವ ರಾಶಿಯವರು ಬೆಳ್ಳಿ ಧರಿಸಬಾರದು ಎಂಬುದು ತಿಳಿಯೋಣ. ಮಂಗಳ ಗ್ರಹದ ಆಳ್ವಿಕೆಯಲ್ಲಿರುವ ಮೇಷ ರಾಶಿಯವರು ಬೆಳ್ಳಿಯನ್ನು ಧರಿಸಬಾರದು. ಬೆಳ್ಳಿಯನ್ನು ತಪ್ಪಾಗಿಸುವ ಪರಿಣಾಮವು ಅವರ ಉತ್ಸಾಹವನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ಸೂರ್ಯನ ಆಳ್ವಿಕೆಯಲ್ಲಿರುವ ಸಿಂಹ ರಾಶಿಯನ್ನು ಚಿನ್ನದೊಂದಿಗೆ ಹೊಳೆಯುತ್ತಾರೆ. ಬೆಳ್ಳಿ ಅವರ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆಯಾಗುವುದಿಲ್ಲ. ಧನು ರಾಶಿಯವರು ಬೆಳ್ಳಿಯನ್ನು ಉಂಗುರವನ್ನು ಅವರು ಕೂಡ ಸಾಹಸ ಮನೋಭಾವ ಕಡಿಮೆ ಮಾಡುತ್ತದೆ. ಮಕರ, ಕುಂಭ, ಕನ್ಯಾ ಮತ್ತು ಮಿಥುನ ರಾಶಿಯವರು ಸಹ ಬೆಳ್ಳಿಯ ಧರಿಸುವುದರಿಂದ ಪ್ರಯೋಜನ ಪಡೆಯುವುದಿಲ್ಲ. ಅವರ ಸಹ ಅದನ್ನು ಧರಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ.